ಇದನ್ನು ಕಾಂಡಕೋಶ ಕಸಿ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಈ ಒಂದು ಪ್ರೊಸೆಸನ್ನು ಕರೆಯಲಾಗುತ್ತದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇದು ಒಂದು ರಾ ಮಟೀರಿಯಲ್ ಆಗಿ ಅಥವಾ ಒಂದು ಕಚ್ಚಾ ಜೀವಕೋಶವಾಗಿ ಗುರುತಿಸಲಾಗ್ತಾ ಇದೆ. ಸೊ ವಿಶೇಷವಾದಂತಹ ಫಂಕ್ಷನ್ಸ್ಗಳನ್ನು ಕ್ಯಾರಿ ಮಾಡೋದು. ಫಾರ್ ಎಕ್ಸಾಂಪಲ್, ಈ ಸ್ಟೆಮ್ ಸೆಲ್ಲನ್ನು ಈ ಲ್ಯಾಬೊರೇಟರಿಗಳಲ್ಲಾಗಿರ್ಬೋದು, ಮಾನವನ ದೇಹದಲ್ಲಿ ಆಗಿರ್ಬೋದು, ವಿಶೇಷವಾದಂತಹ ಒಂದು ಟ್ರೀಟ್ಮೆಂಟನ್ನು ನೀಡುವುದರ ಮೂಲಕ ವಿಭಜನೆಯನ್ನು ಮಾಡಲಾಗುತ್ತೆ, ಡಿವೈಡ್ ಮಾಡಲಾಗುತ್ತೆ. ಸೊ ಆ ವಿಭಜನೆ ಮಾಡಿದಂತಹ ಸೆಲ್ಸ್ಗಳನ್ನು ಡಾಟರ್ ಸೆಲ್ ಅಂತ ಕರೆಯಲಾಗುತ್ತೆ ಅಥವಾ ಈ ಎಂಬ್ರಿಯೋ ಸೆಲ್ಸ್ ಅಂತ ಕರೆಯಲಾಗುತ್ತೆ. ಹಾಯ್ ಫ್ರೆಂಡ್ಸ್, ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ UPSC KPSC ಆಸ್ಪಿರೆಂಟ್ಸ್ಗಳಿಗೆ ಒಂದು ಹೊಸ ಅನೌನ್ಸ್ಮೆಂಟ್. ಏನು ಅಂತಂದರೆ, ಸೆಪ್ಟೆಂಬರ್ 5ನೇ ತಾರೀಕಿನಿಂದ KAS ಮತ್ತು IAS ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಈ ಹೊಸ ಬ್ಯಾಚ್ಗಳಿಗೆ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಪ್ರತಿ ಸಬ್ಜೆಕ್ಟ್ಸ್ನಲ್ಲೂ ಸ್ಪೆಷಲೈಸೇಷನನ್ನು ಹೊಂದಿದಂತಹ ಫ್ಯಾಕಲ್ಟೀಸ್ಗಳಿದ್ದು, ಈ ಎಕ್ಸಾಮ್ನ ಪ್ರತಿ ಹಂತದಲ್ಲೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ಕೂಡ ನೀಡಲಾಗುವುದು. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ಬೆಂಗಳೂರಿನ ವಿಜಯನಗರದ ಹಂಪಿ ನಗರ್ ಪೋಸ್ಟ್ ಆಫೀಸ್ ಹತ್ತಿರ ಇರುವಂತಹ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಜಾಯಿನ್ ಆಗಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಇತ್ತೀಚೆಗೆ ಭೂಕಂಪ ಸಂಭವಿಸಿದಂತಹ ಪ್ರದೇಶ ಕೆರ್ಮಾಡಿಕ್ ದ್ವೀಪಗಳು ಎಲ್ಲಿವೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಕೆರ್ಮಾಡಿಕ್ ಐಲ್ಯಾಂಡ್ಸ್ಗಳನ್ನು ನಾವು ಕಾಣಬಹುದಾಗಿದೆ. ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಮ್ಯಾಪನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ನ್ಯೂಜಿಲ್ಯಾಂಡ್ನಿಂದ ಈಶಾನ್ಯ ಭಾಗಕ್ಕೆ ಸುಮಾರು 1000 ಕಿಲೋಮೀಟರ್ ದೂರದಲ್ಲಿ ಈ ಕೆರ್ಮಾಡಿಕ್ ದ್ವೀಪಗಳನ್ನು ನಾವು ಗುರುತಿಸಬಹುದಾಗಿದೆ. ಈ ಒಂದು ಪ್ರದೇಶ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅನ್ನುವ ಪ್ರದೇಶದಲ್ಲಿ ಬರುವಂತಹ ಕಾರಣಕ್ಕಾಗಿ ಸಾಕಷ್ಟು ಈ ಒಂದು ಜಿಯಾಲಜಿಕಲ್ಲಿ ಸಾಕಷ್ಟು ಅಸ್ಥಿರತೆಯನ್ನು ಅಥವಾ ಇನ್ಸ್ಟೆಬಿಲಿಟಿಯನ್ನು ಹೊಂದಿದಂತಹ ಪ್ರದೇಶವಾಗಿದ್ದು, ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ ಬರುವಂತಹ ಒಂದು ಪ್ರದೇಶವಾಗಿದೆ ಅಥವಾ ಐಲ್ಯಾಂಡ್ಗಳಾಗಿವೆ. ಹೀಗಾಗಿ ಇತ್ತೀಚೆಗೆ ಈ ಒಂದು ಕೆರ್ಮಾಡಿಕ್ ದ್ವೀಪಗಳಲ್ಲಿ ಭೂಕಂಪ ಸಂಭವಿಸಿತ್ತು ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಅದೇ ರೀತಿಯಾಗಿ ಈ ಜ್ವಾಲಾಮುಖಿ ಕೂಡ ಸಾಕಷ್ಟು ಆ್ಯಕ್ಟಿವ್ ಆಗಿರುವಂತಹ ಅಥವಾ ಆಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ಗಳು ಸಾಕಷ್ಟು ಸಕ್ರಿಯವಾಗಿರುವಂತಹ ಪ್ರದೇಶ ಈ ಒಂದು ರಿಂಗ್ ಆಫ್ ಫೈರ್ ಆಗಿದೆ ಅಂತ ನಾವು ಜಾಗ್ರಫಿಯಲ್ಲಿ ಓದಿರ್ತೇವೆ. ಸೊ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಕೆರ್ಮಾಡಿಕ್ ದ್ವೀಪಗಳು ಲೊಕೇಟ್ ಆಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಪ್ರಶ್ನೆಯಾಗಿದ್ದು, ಈ ಪ್ರಸಿದ್ಧ ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ ಅಥವಾ ಸುಲ್ತಾನ್ಪುರ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಪಂಜಾಬ್, ಆಪ್ಷನ್ 2 ಹರಿಯಾಣ, ಆಪ್ಷನ್ 3 ರಾಜಸ್ಥಾನ್ ಅಥವಾ ಆಪ್ಷನ್ 4 ಮಧ್ಯಪ್ರದೇಶ್ ಅಂತ ನೀಡಲಾಗಿದೆ. ಸುಲ್ತಾನ್ಪುರ ನ್ಯಾಷನಲ್ ಪಾರ್ಕ್ ಇರುವಂತಹ ರಾಜ್ಯ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ರೆಡ್ ಬ್ಲಡ್ ಸೆಲ್ ಅಥವಾ ಕೆಂಪು ರಕ್ತ ಕಣಗಳ ಬಗ್ಗೆ ಇದೆ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಬಂದಂತಹ ಒಂದು ಅಧ್ಯಯನದ ಮೂಲಕ ಪಬ್ಲಿಷ್ ಮಾಡಲಾದಂತಹ ರಿಪೋರ್ಟ್ನ ಪ್ರಕಾರ ಈ ಆಕ್ಸಿಜನ್ ಡೆಫಿಷಿಯನ್ಸಿ ಅಥವಾ ಆಮ್ಲಜನಕದ ಕೊರತೆಗೆ ಎಕ್ಸ್ಪೋಸ್ ಆದಂತಹ ಕೆಂಪು ರಕ್ತ ಕಣಗಳ ಸಹಾಯದಿಂದ ಈ ಹೃದಯಾಘಾತವನ್ನು ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಈ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಇದನ್ನ ಕರೀತಾರೆ, ಹಾರ್ಟ್ ಅಟ್ಯಾಕ್ ಅಂತ. ಸೊ ಈ ಕೆಂಪು ರಕ್ತ ಕಣಗಳು ಆ ವ್ಯಕ್ತಿಯ ಈ ರೆಡ್ ಬ್ಲಡ್ ಸೆಲ್ಗಳು ಆಮ್ಲಜನಕದ ಕೊರತೆಗೆ ಎಕ್ಸ್ಪೋಸ್ ಆದಂತಹ ಸಂದರ್ಭದಲ್ಲಿ ಈ ಹೃದಯಾಘಾತದ ವಿರುದ್ಧ ಆ ವ್ಯಕ್ತಿಯನ್ನು ರಕ್ಷಿಸುತ್ತವೆ ಅಂತ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ರೆಡ್ ಬ್ಲಡ್ ಸೆಲ್ಗಳು ನ್ಯೂಸ್ನಲ್ಲಿರುವುದರಿಂದ ಈ ಕೆಂಪು ರಕ್ತ ಕಣಗಳ ಬಗ್ಗೆ GK ಅಥವಾ ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ. ಯಾವ ರೀತಿಯಾಗಿ ಈ ನಮ್ಮ ಮಾನವನ ದೇಹದಲ್ಲಿ ರಕ್ತದ ಕೆಲವೊಂದಿಷ್ಟು ವಿಶೇಷ ಭಾಗಗಳಾದಂತಹ ಅಥವಾ ಅಂಶಗಳಾದಂತಹ ಪ್ಲಾಸ್ಮಾ ಆಗಿರ್ಬೋದು, ಪ್ಲೇಟ್ಲೆಟ್ಸ್ಗಳಾಗಿರ್ಬೋದು,
ವೈಟ್ ಬ್ಲಡ್ ಸೆಲ್ ಅಥವಾ ಬಿಳಿ ರಕ್ತ ಕಣಗಳಾಗಿರ್ಬೋದು. ಅದೇ ರೀತಿಯಾದಂತಹ ಪ್ರಮುಖವಾದಂತಹ ಅಂಶ ಈ ಕೆಂಪು ರಕ್ತ ಕಣ ಅಥವಾ ರೆಡ್ ಬ್ಲಡ್ ಸೆಲ್ ಅಂತ ಕೂಡ ಗುರುತಿಸಿಕೊಳ್ಳುತ್ತೆ. ಇವುಗಳ ಮುಖ್ಯ ಕಾರ್ಯ ಏನು ಅಂತ ತಿಳ್ಕೊಳ್ಳೋದಾದರೆ, ಮಾನವನ ದೇಹದಾದ್ಯಂತ ಎಲ್ಲ ಅಂಗಾಂಶಗಳಿಗೆ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಸಪ್ಲೈ ಮಾಡುವಂತಹ ಪ್ರಮುಖ ಕಾರ್ಯವನ್ನು ಈ ರೆಡ್ ಬ್ಲಡ್ ಸೆಲ್ಗಳು ನಡೆಸುತ್ತವೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಈ ಬ್ಲಡ್ ವೆಸೆಲ್ನಲ್ಲಿ ಅಥವಾ ಈ ರಕ್ತನಾಳಗಳಿಂದ ಈ ರಕ್ತವನ್ನು ಸಾಗಿಸುವಂತಹ ನಿಟ್ಟಿನಲ್ಲಿ ಆಕ್ಸಿಜನ್ನ ಸಪ್ಲೈ ಮಾಡುವಂತಹ ಪ್ರಮುಖ ಕಾರ್ಯವನ್ನು ಈ ರೆಡ್ ಬ್ಲಡ್ ಸೆಲ್ಗಳು ಕ್ಯಾರಿಔಟ್ ಮಾಡುತ್ತವೆ. ಅದೇ ರೀತಿಯಾಗಿ ಎಲ್ಲ ಅಂಗಾಂಶಗಳಿಗೂ ಆಮ್ಲಜನಕವನ್ನು ತಲುಪಿಸಿ ನಂತರ ಆ ಅಂಗಾಂಶಗಳಿಂದ ಈ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಥವಾ ಶಕ್ತಿಯನ್ನು ಉತ್ಪಾದನೆ ಮಾಡಲಾಗುತ್ತೆ. ಆ ಒಂದು ಪ್ರಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಆಯಾ ಅಂಗಾಂಶಗಳು ಹೊರಸೂಸಿದಂತಹ ಸಂದರ್ಭದಲ್ಲಿ ಆ ಇಂಗಾಲದ ಡೈಆಕ್ಸೈಡನ್ನು ಮತ್ತೆ ಲಂಗ್ಸ್ಗಳಿಗೆ ಅಥವಾ ಈ ಶ್ವಾಸಕೋಶಗಳಿಗೆ ತಲುಪಿಸಿ ಆ ಒಂದು ಉಸಿರಾಟದ ಪ್ರಕ್ರಿಯೆ ಕಂಪ್ಲೀಟ್ ಆಗುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುವಂತಹ ಪ್ರಮುಖ ಅಂಶಗಳು ಯಾವುವು ಅಂತಂದರೆ ಈ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳು ಅಥವಾ RBCಗಳಾಗಿವೆ. RCB ಅಲ್ಲ, RBC ಅಂತ. ಸೊ ಇವುಗಳ ಉತ್ಪಾದನೆ ಆಗುವಂತಹ ಒಂದು ಸ್ಥಳ ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಈ ಮೂಳೆ ಮಜ್ಜೆ ಅಥವಾ ಬೋನ್ ಮಾರೋ ಅಂತ ನಾವು ಏನು ಕರಿತೇವೆ ಆ ಒಂದು ಸ್ಥಳದಲ್ಲಿ ಈ ರೆಡ್ ಬ್ಲಡ್ ಸೆಲ್ಗಳ ಉತ್ಪಾದನೆ ಆಗುತ್ತೆ. ಸಾಮಾನ್ಯವಾಗಿ ಒಂದು ಸಲ ಹುಟ್ಟಿದಂತಹ ಈ ರೆಡ್ ಬ್ಲಡ್ ಸೆಲ್ಗಳು 120 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿ ನಂತರ ಸತ್ತು ಹೋಗುತ್ತವೆ. ಸೊ ಇವುಗಳ ಒಂದು ಅವಧಿ ಎಷ್ಟು ಅಂತಂದರೆ, ಕಾರ್ಯನಿರ್ವಹಿಸುವಂತಹ ಅವಧಿ ಎಷ್ಟು ಅಂದರೆ ಸುಮಾರು 120 ದಿನಗಳಾಗಿವೆ. ಇನ್ನು ಈ ಒಂದು ರೆಡ್ ಬ್ಲಡ್ ಸೆಲ್ಗಳಲ್ಲಿರುವಂತಹ ಪ್ರಮುಖವಾದಂತಹ ಪ್ರೋಟೀನ್ ಆಗಿ ಗುರುತಿಸಿಕೊಳ್ಳುವಂತಹ ಹಿಮೋಗ್ಲೋಬಿನ್ ಕೂಡ ಇದೇ ರೀತಿಯಾಗಿ ಆಕ್ಸಿಜನ್ನನ್ನು ಈ ಒಂದು ಶ್ವಾಸಕೋಶದಿಂದ ಇತರ ಎಲ್ಲ ಅಂಗಾಂಶಗಳಿಗೂ ತಲುಪಿಸುವಂತಹ ಒಂದು ಪ್ರಮುಖವಾದಂತಹ ಪ್ರೋಟೀನ್ ಆಗಿ ಗುರುತಿಸಿಕೊಳ್ಳುತ್ತೆ. ಇದನ್ನು ಹಿಮೋಗ್ಲೋಬಿನ್ ಅಂತ ಕರೆಯಲಾಗುತ್ತೆ. ಆಕ್ಸಿಜನನ್ನು ಹೊತ್ತೊಯ್ಯುವಂತಹ ಅಥವಾ ಆಕ್ಸಿಜನ್ನೊಂದಿಗೆ ಬೈಂಡಿಂಗ್ ಆದಂತಹ ಈ ಹಿಮೋಗ್ಲೋಬಿನನ್ನು ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರೆದರೆ, ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಬೈಂಡಿಂಗ್ ಆದಂತಹ ಅಂದರೆ ಈ ಅಂಗಾಂಶಗಳಿಂದ ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ಶ್ವಾಸಕೋಶಗಳಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡನ್ನು ಹೊತ್ತೊಯ್ಯುವಂತಹ ಈ ಹಿಮೋಗ್ಲೋಬಿನ್ ಪ್ರೋಟೀನನ್ನು ಕಾರ್ಬಾ ಅಮಿನೋ ಹಿಮೋಗ್ಲೋಬಿನ್ ಅಂತ ಕರೆಯಲಾಗುತ್ತೆ ಅಥವಾ ಕಾರ್ಬಾಮಿನೋ ಹಿಮೋಗ್ಲೋಬಿನ್ ಅಂತ ಕರೆಯಲಾಗುತ್ತೆ. ಇದರೊಂದಿಗೆ ಅಂದರೆ ಈ ಹಿಮೋಗ್ಲೋಬಿನ್ನೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗಿದ್ದರೆ ಅದನ್ನು ಕಾರ್ಬಾಮಿನೋ ಹಿಮೋಗ್ಲೋಬಿನ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಆಕ್ಸಿಜನ್ ಮಿಕ್ಸ್ ಆಗಿದ್ದರೆ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಇದನ್ನು ಕರೆಯಲಾಗುತ್ತೆ. ಈ ಹಿಮೋಗ್ಲೋಬಿನ್ ಅನ್ನೋದು ರೆಡ್ ಬ್ಲಡ್ ಸೆಲ್ ಅಥವಾ ಕೆಂಪು ರಕ್ತ ಕಣದಲ್ಲಿರುವಂತಹ ಒಂದು ವಿಶೇಷವಾದಂತಹ ಪ್ರೋಟೀನ್ ಆಗಿ ಗುರುತಿಸಿಕೊಳ್ಳುತ್ತೆ. ಇನ್ನು ಮಾನವನ ದೇಹದಲ್ಲಿ ಈ ಕೆಂಪು ರಕ್ತ ಕಣಗಳ ಕೊರತೆ ಏನು ಅಂದರೆ, ಇದು ಅನಿಮಿಯಾ ಅನ್ನುವ ಕಂಡೀಷನನ್ನು ಗುರುತಿಸಿಕೊಳ್ಳಲಾಗುತ್ತೆ. ಸಾಮಾನ್ಯವಾಗಿ ಈ ಅನಿಮಿಯಾ ಅಥವಾ ರಕ್ತಹೀನತೆಯಿಂದ ಬಳಲ್ತಾ ಇರುವಂತಹ ಅಥವಾ ಈ ಕೆಂಪು ರಕ್ತ ಕಣಗಳ ಹೀನತೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿ ಸಾಮಾನ್ಯವಾಗಿ ಈ ಸುಸ್ತಾಗಿರ್ಬೋದು ಅಥವಾ ಉಸಿರಾಟದ ತೊಂದರೆ ಆಗಿರ್ಬೋದು ಅಥವಾ ತಲೆ ತಿರುಗುವಂತಹ ಲಕ್ಷಣಗಳನ್ನು ತೋರಿಸ್ತಾನೆ. ಈ ಒಂದು ರೆಡ್ ಬ್ಲಡ್ ಸೆಲ್ಗಳ ಕೌಂಟ್ ಜಾಸ್ತಿ ಆಗಬೇಕು ಅಂತಂತಂದರೆ ಆ ಒಬ್ಬ ವ್ಯಕ್ತಿ ಈ ಕಬ್ಬಿಣದ ಅಂಶ ಇರುವಂತಹ ಮತ್ತು ವಿಟಮಿನ್ಗಳು, ಪೋಷಕಾಂಶಗಳು, ಮಿನರಲ್ಸ್ಗಳು ಹೆಚ್ಚಾದಂತಹ ಆಹಾರವನ್ನು ಸೇವನೆ ಮಾಡುವುದು ಅಗತ್ಯವಾಗಿರುತ್ತದೆ. ಮುಖ್ಯವಾಗಿ ಕಬ್ಬಿಣದ ಅಂಶ ಇರುವಂತಹ ಆಹಾರವನ್ನು ಆ ವ್ಯಕ್ತಿ ಸೇವಿಸಿದರೆ ಈ ರೆಡ್ ಬ್ಲಡ್ ಸೆಲ್ಗಳ ಒಂದು ಉತ್ಪಾದನೆ ಜಾಸ್ತಿ ಆಗುತ್ತೆ ಬೋನ್ ಮಾರೋನಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದಂತಹ ಅಪರೂಪದ ಕಾಯಿಲೆ ಕೂಡ ಈ ಒಂದು ರಕ್ತಹೀನತೆಯಿಂದ ಉಂಟಾಗುತ್ತೆ. ಇದು ಒಂದು ಆನುವಂಶಿಕವಾದಂತಹ ಬ್ಲಡ್ ಡಿಸಾರ್ಡರ್ ಆಗಿದೆ. ಇನ್ಹೆರಿಟೆಡ್ ಬ್ಲಡ್ ಡಿಸಾರ್ಡರ್ ಅಂತಂದರೆ ಆನುವಂಶಿಕ ರಕ್ತದ ಅಸ್ವಸ್ಥತೆ ಅಂತ ಕರೆಸಿಕೊಳ್ಳುತ್ತೆ. ಇದನ್ನು ಸಿಕಲ್ ಸೆಲ್ ಅನಿಮಿಯಾ ಅಂತ ಗುರುತಿಸಲಾಗುತ್ತೆ. ಇದು ಒಂದು ರೇರ್ ಡಿಸೀಸ್ ಅಥವಾ ಅಪರೂಪದ ಕಾಯಿಲೆ ಅಂತ ಗುರುತಿಸಿಕೊಳ್ಳುತ್ತೆ. ಈ ಸಿಕಲ್ ಸೆಲ್ ಅನಿಮಿಯಾನ ಹೊಂದಿದಂತಹ ಈ ರೋಗವನ್ನು ಹೊಂದಿದಂತಹ ರೋಗಿ ಸಾಮಾನ್ಯವಾಗಿ ಅವನ ಹಿಮೋಗ್ಲೋಬಿನ್ ಅಂಶದ ಮೇಲೆ ಹೆಚ್ಚಾಗಿ ಈ ಒಂದು ರೋಗ ಪರಿಣಾಮ ಬೀರುತ್ತದೆ. ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ಸಿಕಲ್ ಸೆಲ್ ಅನಿಮಿಯಾವನ್ನು ಹೊಂದಿದಂತಹ ರೋಗಿಯ ಕೆಂಪು ರಕ್ತ ಕಣಗಳು ಯಾವ ರೀತಿಯಾಗಿ ಈ ಕುಡುಗೋಲಿನಂತೆ ವಿರೂಪವನ್ನು ಹೊಂದಿವೆ ಅಂತ, ಅರ್ಧ ಚಂದ್ರಾಕೃತಿ ಅಥವಾ ಸಿಕಲ್ ಅಂತಂದರೆ ಈ ಕುಡುಗೋಲು ಅಂತ ನಾವು ಕರಿತೇವೆ. ಸೊ ಅದೇ ರೀತಿಯಾಗಿ ಈ ಸಾಮಾನ್ಯವಾದಂತಹ ವ್ಯಕ್ತಿಯ ರಕ್ತ ಕಣಗಳು ಈ ರೀತಿಯಾಗಿ ಈ ಒಂದು ರೂಪದಲ್ಲಿದ್ದರೆ ಅವುಗಳ ಒಂದು ವಿರೂಪವಾದಂತಹ ಅಥವಾ ಕುರೂಪವಾದಂತಹ ಒಂದು ರಕ್ತ ಕಣಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಈ ರೀತಿಯಾದಂತಹ ಬ್ಲಡ್ ಸೆಲ್ಗಳನ್ನು ಹೊಂದಿದರೆ ಆ ವ್ಯಕ್ತಿಯ ಈ ಸಿಕಲ್ ಸೆಲ್ ಅನಿಮಿಯಾ ರೋಗಕ್ಕೆ ಈಡಾಗಿದ್ದಾನೆ ಅಂತ ನಾವು ಬ್ಲಡ್ ಟೆಸ್ಟ್ ಮುಖಾಂತರ ಅರ್ಥ ಮಾಡ್ಕೋಬೋದಾಗಿದೆ.
ಸೊ ಈ ಒಂದು ಸಿಕಲ್ ಸೆಲ್ ಅನಿಮಿಯಾಗಿ ಯಾವುದೇ ರೀತಿಯಾಗಿ ಸ್ಪೆಸಿಫಿಕ್ ಆದಂತಹ ಟ್ರೀಟ್ಮೆಂಟ್ ಲಭ್ಯ ಇಲ್ಲದೇ ಇದ್ದರೂ ಕೂಡ ಬೋನ್ ಮಾರೋ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಾಂಡಕೋಶ ಕಸಿ ಮಾಡುವ ಒಂದು ವಿಧಾನದ ಮೂಲಕ ಟ್ರೀಟ್ಮೆಂಟನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಕೆಲವೊಂದಿಷ್ಟು ರೋಗ ಲಕ್ಷಣಗಳನ್ನು ಹೋಗಲಾಡಿಸುವುದಕ್ಕೆ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳಿಗೆ ಟ್ರೀಟ್ಮೆಂಟನ್ನು ಕೂಡ ನೀಡಲಾಗುತ್ತೆ. ಆದರೆ ಕಂಪಲ್ಸರಿಯಾಗಿ ಈ ಒಂದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಈ ಒಂದು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ. ಈ ಸ್ಟೆಮ್ ಸೆಲ್ ಬಗ್ಗೆ ಮುಂದಿನ ಸ್ಲೈಡ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ದ್ಯಾಟ್ ವಾಸ್ ಅಬೌಟ್ ರೆಡ್ ಬ್ಲಡ್ ಸೆಲ್ಸ್. ಇನ್ನು ಮುಂದಿನ ಆರ್ಟಿಕಲ್ ಸ್ಟೆಮ್ ಸೆಲ್ ಥೆರಪಿ ಬಗ್ಗೆ ಇದೆ. ಇದು ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ಆರ್ಟಿಕಲ್ ಆಗಿದ್ದು, ಸಾಕಷ್ಟು ಬಾರಿ ಸ್ಟೆಮ್ ಸೆಲ್ ಅಥವಾ ಸ್ಟೆಮ್ ಸೆಲ್ ಥೆರಪಿ ಅಂತ ನೀವೆಲ್ಲ ನ್ಯೂಸ್ನಲ್ಲಿ ಓದ್ತಾ ಇರ್ತೀರಿ. ಆದರೆ ಸದ್ಯಕ್ಕೆ ಈ ಒಂದು ಸ್ಟೆಮ್ ಸೆಲ್ ಥೆರಪಿ ನ್ಯೂಸ್ನಲ್ಲಿ ಯಾಕೆ ಇದೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ASD ಅಂತ ಇದರ ಹೆಸರಾಗಿದೆ. ಇದೊಂದು ರೋಗ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅನ್ನುವ ರೋಗದಿಂದ ಬಳಲ್ತಾ ಇರುವಂತಹ ಇಬ್ಬರು ಮಕ್ಕಳಿಗೆ ಈ ಸ್ಟೆಮ್ ಸೆಲ್ ಥೆರಪಿಯನ್ನು ನೀಡಲು ಅನುಮತಿಯನ್ನು ನೀಡಲಾಗಿದೆ ಅಂತ ದೆಹಲಿ ಕೋರ್ಟ್ನಿಂದ ಒಂದು ಜಜ್ಮೆಂಟನ್ನು ನೀಡಲಾಗಿದೆ ಅಥವಾ ಸ್ಟೇಟ್ಮೆಂಟನ್ನು ನೀಡಲಾಗಿದೆ. ಸೊ ಈ ಸ್ಟೆಮ್ ಸೆಲ್ ಥೆರಪಿ ಸಾಕಷ್ಟು ಕಾಂಟ್ರವರ್ಷಿಯನ್ನು ಹೊಂದಿರುವಂತಹ ಒಂದು ಟ್ರೀಟ್ಮೆಂಟ್ ಆಗಿದ್ದು, ಇದರ ಮೇಲೆ ಸಾಕಷ್ಟು ಎಥಿಕಲ್ ಬೇಸಿಸ್ ಮೇಲೆ ಸಾಕಷ್ಟು ಕಾಂಟ್ರವರ್ಸಿಗಳನ್ನು ಅಥವಾ ಡಿಬೇಟ್ಗಳನ್ನು ನಡೆಸಲಾಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಹೈಕೋರ್ಟ್ನಿಂದ ಪರ್ಮಿಷನ್ ಪಡೆದುಕೊಳ್ಳುವಂತಹ ಒಂದು ಅವಶ್ಯಕತೆ ಇರುವುದರಿಂದ ಈ ಸ್ಟೆಮ್ ಸೆಲ್ ಥೆರಪಿ ನೀಡುವಂತಹ ವೈದ್ಯರಿಂದ ಈ ಒಂದು ಪರ್ಮಿಷನನ್ನು ದೆಹಲಿ ಹೈಕೋರ್ಟ್ನಲ್ಲಿ ಕೋರಲಾಗಿತ್ತು. ಆದರೆ ರೀಸೆಂಟಾಗಿ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನಿಂದ ಬಳಲ್ತಾ ಇರುವಂತಹ ಇಬ್ಬರು ಮಕ್ಕಳಿಗೆ ಈ ಸ್ಟೆಮ್ ಸೆಲ್ ಥೆರಪಿಯನ್ನು ನೀಡುವುದಕ್ಕೆ ಪರ್ಮಿಷನನ್ನು ನೀಡಲಾಗಿದೆ ಅಂತ ಈ ಹೈಕೋರ್ಟ್ನಿಂದ ಒಂದು ಜಜ್ಮೆಂಟನ್ನು ನೀಡಲಾಗಿದೆ. ಇನ್ನು ಈ ಸ್ಟೆಮ್ ಸೆಲ್ ಥೆರಪಿ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಸ್ಟೆಮ್ ಸೆಲ್ ಥೆರಪಿ ಮುಖ್ಯವಾಗಿ ಅಪರೂಪದ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿ ಅಥವಾ ರೇರ್ ಡಿಸೀಸ್ ಅಂತ ಕರಿತೇವೆ. ಸೊ ಆ ವ್ಯಕ್ತಿಯ ಇನ್ಫ್ಲಮೇಷನನ್ನು ಕಡಿಮೆ ಮಾಡುವುದರ ಮೂಲಕ ಆತನ ಡ್ಯಾಮೇಜ್ಡ್ ಆದಂತಹ ಸೆಲ್ಸ್ಗಳು ಅಥವಾ ಹಾನಿಗೊಳಗಾದಂತಹ ಜೀವಕೋಶಗಳಿಗೆ ರೀಜನರೇಟಿವ್ ಆದಂತಹ ಒಂದು ಪ್ರಕ್ರಿಯೆಯನ್ನು ಅಥವಾ ಒಂದು ಚಿಕಿತ್ಸೆಯನ್ನು ನೀಡುವಂತಹ ಮೆಡಿಸಿನ್ ಟೆಕ್ನಿಕ್ ಯಾವುದು ಅಂತಂದರೆ ಸ್ಟೆಮ್ ಸೆಲ್ ಥೆರಪಿಯಾಗಿ ಗುರುತಿಸಿಕೊಳ್ಳುತ್ತೆ. ಇದೇ ಒಂದು ಕಾರಣಕ್ಕಾಗಿ ಸಾಕಷ್ಟು ವಿಶಿಷ್ಟವಾದಂತಹ ಮತ್ತು ಗುಣ ಮಾಡಲು ಡಿಫಿಕಲ್ಟ್ ಆದಂತಹ ಅಥವಾ ಕಠಿಣವಾದಂತಹ ರೋಗಗಳಿಗೆ ಈ ಸ್ಟೆಮ್ ಸೆಲ್ ಥೆರಪಿಯನ್ನು ನೀಡುವುದರ ಮೂಲಕ ಸಾಕಷ್ಟು ಮೆಡಿಕಲ್ ಕಂಡೀಷನ್ಗಳನ್ನು ಟ್ರೀಟ್ಮೆಂಟ್ ಮಾಡಲಾಗುತ್ತದೆ. ಸೊ ಈ ಸ್ಟೆಮ್ ಸೆಲ್ಸ್ಗಳು ಅಂದರೆ ಏನು ಅಂತ ಈ ಇಮೇಜ್ನಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಒಂದು ಕಚ್ಚಾ ವಸ್ತು ಅಥವಾ ಕಚ್ಚಾ ಜೀವಕೋಶ ಅಂತ ನೀವು ಕನ್ಸಿಡರ್ ಮಾಡಿದರೆ, ಈ ಒಂದು ಕಚ್ಚಾ ವಸ್ತುವನ್ನು ಕೆಲವೊಂದಿಷ್ಟು ವಿಶೇಷವಾದಂತಹ ಟೆಕ್ನಿಕ್ಗಳ ಮೂಲಕ ಲ್ಯಾಬ್ರೇಟರಿಯಲ್ಲಿ ಆಗಿರ್ಬೋದು ಅಥವಾ ಮಾನವನ ದೇಹದಲ್ಲಿ ಆಗಿರ್ಬೋದು ಕೆಲವೊಂದಿಷ್ಟು ಚಿಕಿತ್ಸೆಗಳನ್ನು ನೀಡುವುದರ ಮೂಲಕ ಈ ಒಂದು ಕಚ್ಚಾ ಜೀವಕೋಶವನ್ನು ಇನ್ನೊಂದು ಅಂಗಾಂಶದ ಪ್ರಮುಖ ಜೀವಕೋಶವಾಗಿ ಮಾರ್ಪಡಿಸುವಂತಹ ನಿಟ್ಟಿನಲ್ಲಿ ಈ ಸ್ಟೆಮ್ ಸೆಲ್ಗಳನ್ನು ಬಳಕೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಸ್ಟೆಮ್ ಸೆಲ್ಗಳನ್ನು ಇನ್ನೊಂದು ಸ್ಟೆಮ್ ಸೆಲ್ ಆಗಿ ಅಥವಾ ಇನ್ನೊಂದು ಜೀವಕೋಶವಾಗಿ ಕೂಡ ಕನ್ವರ್ಟ್ ಮಾಡುವಂತಹ ಪರಿವರ್ತನೆ ಮಾಡುವಂತಹ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಇದನ್ನು ಕಾಂಡಕೋಶ ಕಸಿ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಈ ಒಂದು ಪ್ರೊಸೆಸನ್ನು ಕರೆಯಲಾಗುತ್ತದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇದು ಒಂದು ರಾ ಮಟೀರಿಯಲ್ ಆಗಿ ಅಥವಾ ಒಂದು ಕಚ್ಚಾ ಜೀವಕೋಶವಾಗಿ ಗುರುತಿಸಲಾಗ್ತಾ ಇದೆ. ಸೊ ವಿಶೇಷವಾದಂತಹ ಫಂಕ್ಷನ್ಸ್ಗಳನ್ನು ಕ್ಯಾರಿ ಮಾಡೋದು. ಫಾರ್ ಎಕ್ಸಾಂಪಲ್, ಈ ಸ್ಟೆಮ್ ಸೆಲ್ಲನ್ನು ಈ ಲ್ಯಾಬೊರೇಟರಿಗಳಲ್ಲಾಗಿರ್ಬೋದು, ಮಾನವನ ದೇಹದಲ್ಲಿ ಆಗಿರ್ಬೋದು, ವಿಶೇಷವಾದಂತಹ ಒಂದು ಟ್ರೀಟ್ಮೆಂಟನ್ನು ನೀಡುವುದರ ಮೂಲಕ ವಿಭಜನೆಯನ್ನು ಮಾಡಲಾಗುತ್ತೆ, ಡಿವೈಡ್ ಮಾಡಲಾಗುತ್ತೆ. ಸೊ ಆ ವಿಭಜನೆ ಮಾಡಿದಂತಹ ಸೆಲ್ಸ್ಗಳನ್ನು ಡಾಟರ್ ಸೆಲ್ ಅಂತ ಕರೆಯಲಾಗುತ್ತೆ ಅಥವಾ ಈ ಎಂಬ್ರಿಯೋ ಸೆಲ್ಸ್ ಅಂತ ಕರೆಯಲಾಗುತ್ತೆ. ಈ ಎಂಬ್ರಿಯೋ ಸೆಲ್ಸ್ ಅಥವಾ ಡಾಟರ್ ಸೆಲ್ಸ್ಗಳನ್ನು ಅವುಗಳ ಒಂದು ವಿಶೇಷವಾದಂತಹ ಒಂದು ಸಾಮರ್ಥ್ಯ ಏನಿರುತ್ತೆ ಅಂತಂದರೆ ಹೊಸ ಸ್ಟೆಮ್ಸ್ಗಳನ್ನು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ. ಅಷ್ಟೇ ಅಲ್ಲದೆ ಈ ಬ್ಲಡ್ ಸೆಲ್ಗಳಾಗಿರ್ಬೋದು ಅಥವಾ ಬ್ರೈನ್ ಸೆಲ್ ಆಗಿರ್ಬೋದು ಮತ್ತು ಹೃದಯದಲ್ಲಿರುವಂತಹ ಮಸಲ್ ಸೆಲ್ ಆಗಿರ್ಬೋದು ಅಥವಾ ಮೂಳೆಯ ಜೀವಕೋಶ ಆಗಿರ್ಬೋದು, ಈ ರೀತಿಯಾದಂತಹ ವಿವಿಧ ರೀತಿಯ ಜೀವಕೋಶಗಳಾಗಿ ಕನ್ವರ್ಟ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಈ ಇಮೇಜ್ನಲ್ಲಿ ನೋಡ್ಬೋದು. ನರಕೋಶ ಆಗಿರ್ಬೋದು ಅಥವಾ ಈ ರೆಡ್ ಬ್ಲಡ್ ಸೆಲ್ ಆಗಿರ್ಬೋದು, ಫ್ಯಾಟ್ ಸೆಲ್ಸ್ ಆಗಿರ್ಬೋದು ಅಥವಾ ಕಾರ್ಡಿಯಾಕ್ ಸೆಲ್ಸ್ ಅಂತಂದರೆ ಈ
ಹೃದಯದಲ್ಲಿರುವಂತಹ ಸ್ನಾಯುವಿನ ಜೀವಕೋಶ ಆಗಿರ್ಬೋದು, ಈ ರೀತಿಯಾದಂತಹ ಡ್ಯಾಮೇಜ್ ಆದಂತಹ ಸೆಲ್ಸ್ಗಳನ್ನು ರಿಪ್ಲೇಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸೆಲ್ಸ್ಗಳನ್ನು ಅಂದರೆ ಈ ಕಾಂಡಕೋಶಗಳನ್ನು ಡೆವಲಪ್ ಮಾಡಲಾಗುತ್ತೆ. ಲ್ಯಾಬೊರೇಟರಿಯಲ್ಲಿ ಆಗಿರ್ಬೋದು ಅಥವಾ ಮಾನವನ ದೇಹದಲ್ಲಿ ಆಗಿರ್ಬೋದು ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳನ್ನು ನೀಡಲಾಗುತ್ತೆ. ಸೊ ಈ ರೀತಿಯಾದಂತಹ ಎಂಬ್ರಿಯೋ ಸೆಲ್ಸ್ ಅಥವಾ ಡಾಟರ್ ಸೆಲ್ಸ್ಗಳನ್ನು ಟ್ರೀಟ್ಮೆಂಟ್ ಮಾಡುವುದರ ಮೂಲಕ ಅವುಗಳನ್ನು ಪರಿವರ್ತನೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನು, ಟೆಕ್ನಾಲಜಿಯನ್ನು ಸ್ಟೆಮ್ ಸೆಲ್ಸ್ ಥೆರಪಿ ಅಂತ ಕರೆಯಲಾಗುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ರೀತಿಯಾದಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಮಾನವನ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಜೀವಕೋಶಗಳು ಈ ಒಂದು ಕಾರ್ಯವನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ. ಸೊ ಹೀಗಾಗಿ ಇವುಗಳನ್ನು ವಿಶೇಷವಾದಂತಹ ಜೀವಕೋಶಗಳು ಅಂತ ಕರೆಯಲಾಗುತ್ತೆ, ಸ್ಟೆಮ್ ಸೆಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಇತ್ತೀಚೆಗೆ ಈ ಸ್ಟೆಮ್ ಸೆಲ್ ಥೆರಪಿಯನ್ನು ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಗೆ ನೀಡಬೇಕು ಅಂತ ಪರ್ಮಿಷನನ್ನು ಕೇಳಲಾಗಿತ್ತು. ದೆಹಲಿ ಹೈಕೋರ್ಟ್ನಿಂದ ಪರ್ಮಿಷನನ್ನು ನೀಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಾಂಟೆಕ್ಸ್ನಲ್ಲಿ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ನರ ರೋಗವಾಗಿ ನ್ಯೂರೋಲಾಜಿಕಲ್ ಆದಂತಹ ಡಿಸಾರ್ಡರ್ ಆಗಿ, ಡೆವಲಪ್ಮೆಂಟಲ್ ಡಿಸಾರ್ಡರ್ ಆಗಿ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅನ್ನುವ ರೋಗವನ್ನು ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಈ ರೋಗವನ್ನು ಹೊಂದಿದಂತಹ ವ್ಯಕ್ತಿ ಯಾವುದೇ ರೀತಿಯಾಗಿ ಸರಳವಾಗಿ ಕಮ್ಯುನಿಕೇಟ್ ಅಥವಾ ಸಂವಹನ ಮಾಡುವುದಕ್ಕೆ ಆಗಿರ್ಬೋದು, ಪರಸ್ಪರ ಇಂಟರಾಕ್ಟ್ ಮಾಡುವುದಾಗಿರ್ಬೋದು, ಅಥವಾ ಆತನ ಕಲಿಕೆಯ ಸಾಮರ್ಥ್ಯ ಆಗಿರ್ಬೋದು, ಅಥವಾ ಬಿಹೇವಿಯರಲ್ ಚೇಂಜಸ್ ಆಗಿರ್ಬೋದು, ಈ ರೀತಿಯಾದಂತಹ ಅಸ್ವಸ್ಥತೆಗಳನ್ನು ಹೊಂದುವಂತಹ ವ್ಯಕ್ತಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನಿಂದ ಬಳಲ್ತಾ ಇದ್ದಾನೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ಈ ಒಂದು ವಿಶೇಷವಾದಂತಹ ಅಪರೂಪದ ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡುವಂತಹ ಉದ್ದೇಶದಿಂದ ಸ್ಟೆಮ್ ಸೆಲ್ ಥೆರಪಿಯನ್ನು ನೀಡಬೇಕು ಅಂತ ಪರ್ಮಿಷನನ್ನು ಕೇಳಲಾಗಿತ್ತು. ಸೊ ಆ ಪರ್ಮಿಷನನ್ನು ದೆಹಲಿ ಹೈಕೋರ್ಟ್ನಿಂದ ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಡಿಸ್ಕಸ್ ಆಗಿತ್ತು. ಸೊ ಪರ್ಮಿಷನ್ ಕೂಡ ನೀಡಲಾಗಿದೆ. ಸೊ ಸ್ಟೆಮ್ ಸೆಲ್ ಅಂದರೆ ಏನು ಅಂತ ಕ್ಲಿಯರಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ವಿಡಿಯೋವನ್ನು ನೋಡಿ ಅದೇ ರೀತಿಯಾಗಿ ಮತ್ತೊಮ್ಮೆ ಕೂಡ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಇನ್ನು ಮುಂದಿನ ಆರ್ಟಿಕಲ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ಆರ್ಟಿಕಲ್ ಆಗಿದ್ದು, ಪುಲಿಕಲಿ ಅನ್ನುವ ಒಂದು ಆರ್ಟ್ ಫಾರ್ಮ್ ಅಥವಾ ಜನಪದ ಕಲಾ ಪ್ರಕಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಲಾಸ್ಟ್ ಸೆಷನ್ನಲ್ಲಿ ನಾವು ಕಥಕಳಿ ಮತ್ತು ಸೀತಾಕಳಿ ಬಗ್ಗೆ ಕೇಳಿದ್ವಿ. ಅದೇ ರೀತಿಯಾಗಿ ಪುಲಿಕಳಿ ಅನ್ನುವ ಈ ಒಂದು ಕಲಾ ಪ್ರಕಾರ ಕೂಡ ಕೇರಳದ ಸ್ಥಳೀಯವಾದಂತಹ ಒಂದು ಪ್ರಮುಖವಾದಂತಹ ಆರ್ಟ್ ಫಾರ್ಮ್ ಆಗಿ ಅಥವಾ ಜನಪದ ಫೋಕ್ ಆರ್ಟ್ ಫಾರ್ಮ್ ಆಗಿ ಗುರುತಿಸಿಕೊಳ್ಳುತ್ತದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಓಣಂ ಉತ್ಸವವನ್ನು ಆಚರಿಸ್ತಾ ಇರುವಂತಹ ಕೇರಳದಲ್ಲಿ 10 ದಿನಗಳವರೆಗೆ ಕಾರ್ನಿವಲ್ ಫೆಸ್ಟಿವಲನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ಇದೇ ಒಂದು ಸಂದರ್ಭದಲ್ಲಿ, ಈ ಕಾರ್ನಿವಲ್ ಉತ್ಸವದ ಸಂದರ್ಭದಲ್ಲಿ ಸಾಕಷ್ಟು ಜನರು ಹುಲಿಗಳ ವೇಷವನ್ನು, ಚಿರತೆಗಳ ವೇಷವನ್ನು ಹಾಕಿಕೊಂಡು ಬೀದಿಯಲ್ಲಿ ಈ ಪುಲಿಕಲಿ ಪ್ರದರ್ಶನವನ್ನು ಮಾಡಿದರು ಅಂತ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಜನರು ಈ ಹುಲಿ ಮತ್ತು ಚಿರತೆಗಳ ವೇಷವನ್ನು ಹಾಕಿಕೊಂಡು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ, ಕಲಾ ಪ್ರದರ್ಶನವನ್ನು ಅಂತ ಸೊ ಮಾಡಿದರು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಪುಲಿಕಲಿ ಅನ್ನುವ ಈ ಒಂದು ಜನಪದ ಕಲಾ ಪ್ರಕಾರದ ಕುರಿತಾದಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಕೇರಳದ ಪ್ರಮುಖವಾದಂತಹ ಫೋಕ್ ಆರ್ಟ್ ಫಾರ್ಮ್ ಅಥವಾ ಜನಪದ ಕಲಾ ಪ್ರಕಾರವಾಗಿ ಈ ಪುಲಿಕಲಿಯನ್ನು ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ 10 ದಿನಗಳವರೆಗೆ ಈ ಓಣಂ ಅನ್ನುವ ಹಬ್ಬದ ಉತ್ಸವವನ್ನು ಅಥವಾ ಕಾರ್ನಿವಲ್ ಫೆಸ್ಟಿವಲನ್ನು ಆಯೋಜನೆ ಮಾಡಲಾಗುತ್ತೆ. ಈ ಓಣಂ ಹಬ್ಬದ 4ನೇ ದಿನದಂದು ಕಲಾವಿದರು ಈ ಪುಲಿಕಲಿ ಅನ್ನುವ ಪ್ರಕಾರವನ್ನು ಪ್ರದರ್ಶನ ಮಾಡುವಂಥ ಉದ್ದೇಶದಿಂದ ಹುಲಿಗಳಂತೆ ಹಳದಿ, ಕೆಂಪು, ಕಪ್ಪು ಪಟ್ಟೆಗಳಿಂದ ತಮ್ಮನ್ನು ತಾವು ಪೇಂಟಿಂಗ್ ಮಾಡುವುದರ ಮೂಲಕ ಅವರ ಪ್ರಮುಖವಾದಂತಹ ತಾಳವಾದ್ಯಗಳಾದಂತಹ ತಾಕೀಲ್ ಆಗಿರ್ಬೋದು, ಉಡುಕು ಆಗಿರ್ಬೋದು, ಚಂಡೆ ಆಗಿರ್ಬೋದು, ಈ ರೀತಿಯಾದಂತಹ ತಾಳವಾದ್ಯಗಳನ್ನು ಹಿಡಿದು ನೃತ್ಯವನ್ನು ಪ್ರದರ್ಶನ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅದೇ ರೀತಿಯಾಗಿ ಇದು ಐತಿಹಾಸಿಕವಾದಂತಹ ಮಹತ್ವವನ್ನು ಮತ್ತು ರೆಕಾರ್ಡ್ಗಳನ್ನು ಹೊಂದಿದ್ದು, ಕೊಚ್ಚಿನ್ ಅಂದರೆ ಕೇರಳದ ಕೊಚ್ಚಿನ್ ಪ್ರದೇಶದ ದೊರೆಯಾದಂತಹ ಮಹಾರಾಜ ರಾಮವರ್ಮ ಸಕ್ತನ್ ಥಂಪುರನ್ ಅವರ ಒಂದು ಸಂದರ್ಭದಲ್ಲಿ ಈ ಪುಲಿಕಲಿ ಅನ್ನುವ ಒಂದು ಜನಪದ ಕಲಾ ಪ್ರಕಾರವನ್ನು ಕೇರಳದಲ್ಲಿ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಪುಲಿಕಲಿ ಅಂತ ನೆನ್ಪಿಟ್ಕೊಳ್ಳಿ. ಕಥಕಳಿ, ಪುಲಿಕಳಿ, ಅದೇ ರೀತಿಯಾಗಿ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಸೀತಾಕಳಿ ಅಂತ ಕೂಡ ಒಂದು ಪ್ರಕಾರವನ್ನು ಪರ್ಫಾರ್ಮ್ ಮಾಡಲಾಗುತ್ತೆ ಕೇರಳದಲ್ಲಿ ಅಂತ. ಕೇರಳ ರಾಜ್ಯದಲ್ಲಿ ಈ ದೊಡ್ಡ ಮತ್ತು ಪ್ರಮುಖವಾದಂತಹ ಹಬ್ಬವಾಗಿ ಓಣಂ ಹಬ್ಬವನ್ನು ಗುರುತಿಸಲಾಗುತ್ತೆ. ಈ ಮಲಯಾಳಂ ಕ್ಯಾಲೆಂಡರ್ನ ಕೊಲ್ಲಂ ವರ್ಷದಲ್ಲಿ
ಕೊಲ್ಲಂ ಕ್ಯಾಲೆಂಡರ್ ಅಂತ ಕರೆಯಲಾಗುತ್ತೆ. ಅದರ ಮೊದಲ ತಿಂಗಳಾದಂತಹ ಚಿಂಗಮ್ ಅನ್ನುವ ತಿಂಗಳಲ್ಲಿ ಆರಂಭಿಕ ಸುಗ್ಗಿ ಹಬ್ಬವಾಗಿ ಈ ಓಣಂ ಹಬ್ಬವನ್ನು ಕೇರಳದಲ್ಲಿ ಆಯೋಜನೆ ಅಥವಾ ಆಚರಣೆ ಮಾಡಲಾಗುತ್ತೆ. ಇದೇ ಒಂದು ಸಂದರ್ಭದಲ್ಲಿ ಕಾರ್ನಿವಲ್ ಫೆಸ್ಟಿವಲನ್ನು 10 ದಿನಗಳವರೆಗೆ ಆಯೋಜನೆ ಮಾಡ್ತಾ ಇದ್ದು 4 ರಿಂದ 10 ದಿನಗಳವರೆಗೆ ಈ ಓಣಮನ್ನು ಪ್ರಮುಖವಾಗಿ ಈ ಕಾರ್ನಿವಲ್ ಫೆಸ್ಟಿವಲನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ಇದರ 4ನೇ ದಿನದಂದು ಪುಲಿಕಲಿಯನ್ನು ಪರ್ಫಾರ್ಮ್ ಮಾಡಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಓಣಂ ಕಾರ್ನಿವಲ್ ಫೆಸ್ಟಿವಲ್ನ ಮುಖ್ಯವಾಗಿ ಮೊದಲನೇ ದಿನವನ್ನು ಅಥಮ್ ಅಂತ ಮತ್ತು 10ನೇ ದಿನವನ್ನು ತಿರು ಓಣಂ ಅಂತ ಗುರುತಿಸಲಾಗುತ್ತೆ. ಪ್ರಮುಖವಾದಂತಹ ಈ ಸಂದರ್ಭದಲ್ಲಿ ಜನಪ್ರಿಯವಾದಂತಹ ಸಾಕಷ್ಟು ಪ್ರಮುಖ ಆರ್ಟ್ ಫಾರ್ಮ್ಸ್ಗಳನ್ನು ಅಥವಾ ಕಲಾ ಪ್ರಕಾರಗಳನ್ನು ಕೇರಳದಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಇದರ ಒಂದು ಐತಿಹಾಸಿಕ ಅಥವಾ ದಂತಕಥೆಯ ಒಂದು ಸ್ಟೋರಿಯನ್ನು ತಿಳ್ಕೊಳ್ಳೋದಾದರೆ ಈ ಓಣಂ ಸಮಯದಲ್ಲಿ ಕೇರಳಕ್ಕೆ ಈ ಬಲಿ ಚಕ್ರವರ್ತಿ ಅಥವಾ ರಾಜ ಮಹಾಬಲಿ ಚಕ್ರವರ್ತಿ ಆಗಮಿಸುತ್ತಾನೆ. ಆತನನ್ನು ಸ್ವಾಗತ ಮಾಡುವಂತಹ ಉದ್ದೇಶದಿಂದ ಈ ಓಣಂ ಹಬ್ಬವನ್ನು ಆಯೋಜನೆ ಮಾಡಲಾಗುತ್ತೆ ಅಂತ ಜನರ ನಂಬಿಕೆಯಾಗಿದೆ. ಅಷ್ಟೇ ಅಲ್ಲದೆ ಈ ವಲ್ಲಂಕಾಲಿ ಮತ್ತು ಪಂಪಾ ನದಿಗಳಲ್ಲಿ ಈ ಹಾವಿನ ದೋಣಿ ಸ್ಪರ್ಧೆ ಅಥವಾ ಈ ಸ್ನೇಕ್ ಬೋಟ್ ರೇಸ್ ಅಂತ ಕೂಡ ಕರೆಯಲಾಗುತ್ತೆ. ಇಮೇಜ್ನಲ್ಲಿ ನೋಡ್ಬೋದು ಸ್ನೇಕ್ ಬೋಟ್ ರೇಸ್ ಅಂತ. ಇದು ಪ್ರಸಿದ್ಧವಾಗಿದೆ. ಈ ಕೇರಳ ಪ್ರದೇಶದಲ್ಲಿ ನದಿಗಳಲ್ಲಿ ಅಥವಾ ಈ ಸಮುದ್ರದ ಒತ್ತುಗಳಲ್ಲಿ ಈ ಒಂದು ಪ್ರದರ್ಶನವನ್ನು ಅಥವಾ ಈ ಸ್ನೇಕ್ ಬೋಟ್ ರೇಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತದೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸ್ನೇಕ್ ಬೋಟ್ ರೇಸ್ ಸ್ಪರ್ಧೆಯನ್ನು ಎಲ್ಲಿ ಆಯೋಜನೆ ಮಾಡಲಾಗುತ್ತೆ ಅಂತಂದರೆ ಕೇರಳ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ. ಅದೇ ರೀತಿಯಾಗಿ ಮಹಿಳೆಯರು ಕೂಡ ಈ ಕೈಕೊಟ್ಟಿ ಕಲಿ ಮತ್ತು ತುಂಬಿ ತುಳ್ಳಲ್ ಅನ್ನುವ ಓಣಂನ ಪ್ರಮುಖವಾದಂತಹ ದಿನಗಳಲ್ಲಿ ಈ ಒಂದು ಪ್ರದರ್ಶನವನ್ನು ನೃತ್ಯ ಪ್ರದರ್ಶನವನ್ನು ಮಾಡ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಓಣಂ ಆ್ಯಂಡ್ ಪುಲಿಕಲಿ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಮಾಹಿತಿಯಾಗಿದ್ದು, ಏಷ್ಯಾಟಿಕ್ ವೈಲ್ಡ್ ಡಾಗ್ ಅಥವಾ ಧೋಳೆ ಅಂತ ಕರೆಸಿಕೊಳ್ಳುವಂತಹ ಈ ಇಮೇಜ್ನಲ್ಲಿ ನೋಡುವಂತಹ ಪ್ರಾಣಿ ಇತ್ತೀಚೆಗೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಗ್ರಾಮಸ್ಥರಿಗೆ ಆ ಒಂದು ನಾಯಿಗಳ ಅಥವಾ ಡೋಲೇಸ್ಗಳ ಗುಂಪು ಭೇಟಿ ನೀಡಿತ್ತು ಅಥವಾ ಜನರು ಇದನ್ನು ಒಂದು ವಿಟ್ನೆಸ್ ಮಾಡಿದ್ರು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಯಾಕಂತಂದರೆ ಈ ಧೋಳೆ ಅಥವಾ ಏಷ್ಯಾಟಿಕ್ ವೈಲ್ಡ್ ಡಾಗ್ಗಳು ಸಾಕಷ್ಟು ನಾಚಿಕೆ ಸ್ವಭಾವದ ಪ್ರಾಣಿಗಳಾಗಿ ಗುರುತಿಸಿಕೊಳ್ಳುತ್ತವೆ. ಸೊ ಹೀಗಾಗಿ ಇವುಗಳ ಒಂದು ಗುಂಪು ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೇಟಿ ನೀಡಿತ್ತು ಅಥವಾ ಕಂಡು ಬಂದಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಏಷ್ಯಾಟಿಕ್ ವೈಲ್ಡ್ ಡಾಗ್ ಅಥವಾ ಢೋಳೆ ಅಂತ ಕರೆಸಿಕೊಳ್ಳುವಂತಹ ಈ ಅಪರೂಪದ ಪ್ರಾಣಿಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ವೈಲ್ಡ್ ಡಾಗ್ಸ್ಗಳು ಅಥವಾ ಢೋಲೆ ಅಂತ ಕರೆಸಿಕೊಳ್ಳುವಂತಹ ಪ್ರಾಣಿಗಳು ಮಧ್ಯ, ದಕ್ಷಿಣ, ಆಗ್ನೇಯ ಏಷ್ಯಾದ ಕಾಡುಗಳಲ್ಲಿ ಕಂಡುಬರುವಂತಹ ಅಪರೂಪದ ಕ್ಯಾನಿಡ್ ಪ್ರಭೇದಕ್ಕೆ ಸೇರಿದಂತಹ ಪ್ರಾಣಿಗಳಾಗಿ ಗುರುತಿಸಿಕೊಳ್ಳುತ್ತವೆ. ಕ್ಯಾನಿಡ್ ಅಂತಂದರೆ ಈ ನಾಯಿಯ ಜಾತಿಗೆ ಸಂಬಂಧಪಟ್ಟಂತಹ ಕತ್ತೆ ಕಿರುಬು ಆಗಿರ್ಬೋದು, ನರಿ ಆಗಿರ್ಬೋದು, ನಾಯಿಗಳಾಗಿರ್ಬೋದು, ತೋಳಗಳಾಗಿರ್ಬೋದು, ಇವುಗಳನ್ನು ಕ್ಯಾನಿಡ್ ಸಂತತಿಗೆ ಸೇರಿದಂತಹ ಪ್ರಭೇದಗಳು ಅಥವಾ ಪ್ರಾಣಿಗಳು ಅಂತ ಗುರುತಿಸಲಾಗುತ್ತದೆ. ಇನ್ನು ಈ ಏಷ್ಯಾಟಿಕ್ ವೈಲ್ಡ್ ಡಾಗ್ ಅಥವಾ ಢೋಲೆ ಅನ್ನುವ ಈ ಒಂದು ಕಾಡು ನಾಯಿಯ ಸೈಂಟಿಫಿಕ್ ನೇಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಕ್ಯೂನ್ ಆಲ್ಫಿನಸ್ ಅಂತ ಇದರ ವೈಜ್ಞಾನಿಕ ಹೆಸರಾಗಿದೆ. ಭಾರತೀಯ ಕಾಡು ನಾಯಿ, ಶಿಳ್ಳೆ ನಾಯಿ, ಕೆಂಪು ತೋಳ, ಕೆಂಪು ನಾಯಿ ಅಥವಾ ಈ ಬೆಟ್ಟದ ತೋಳ ಅಥವಾ ಪರ್ವತ ತೋಳ ಅಂತ ಕೂಡ ಈ ಢೋಲೆ ಅನ್ನುವ ಪ್ರಾಣಿಯನ್ನು ಗುರುತಿಸಲಾಗುತ್ತೆ. ಪೂರ್ವ ಮತ್ತು ಆಗ್ನೇಯ ಏಷ್ಯಾದಾದ್ಯಂತ ಮತ್ತು ಉತ್ತರಕ್ಕೆ ಸೈಬೀರಿಯಾದವರೆಗೆ ಅಂದರೆ ಈ ರಷ್ಯಾದಲ್ಲಿರುವಂಥ ಸೈಬೀರಿಯಾದ ಶೀತಲ ಪ್ರದೇಶದವರೆಗೆ ಕೂಡ ಕಂಡುಬರುವಂತಹ ಪ್ರಾಣಿಗಳು ಢೋಲೆ ಆಗಿವೆ. ಅಷ್ಟಲ್ಲದೆ ದಕ್ಷಿಣಕ್ಕೆ ಮಲೇಷಿಯಾದ ದ್ವೀಪಗಳವರೆಗೂ ಮತ್ತು ಭಾರತದ ಪರ್ಯಾಯ ದ್ವೀಪದಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ಈ ಢೋಲೆ ಪ್ರಾಣಿಗಳು ವ್ಯಾಪಿಸಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಭಾರತದಾದ್ಯಂತ 3 ಪ್ರಮುಖ ಕ್ಲಸ್ಟರ್ಗಳಲ್ಲಿ ಇವುಗಳ ಡಿಸ್ಟ್ರಿಬ್ಯೂಷನ್ನ ನಾವು ಕಾಣಬಹುದಾಗಿದ್ದು, ಪಶ್ಚಿಮ ಘಟ್ಟಗಳಲ್ಲಿ, ಪೂರ್ವ ಘಟ್ಟಗಳಲ್ಲಿ ಮತ್ತು ಮಧ್ಯ ಭಾರತದ ಲ್ಯಾಂಡ್ಸ್ಕೇಪ್ಗಳಲ್ಲಿ ಸಾಕಷ್ಟು ವಿಶೇಷವಾಗಿ ಈ ಏಷ್ಯಾಟಿಕ್ ವೈಲ್ಡ್ ಡಾಗ್ಸ್ ಅಥವಾ ಢೋಲೆ ಅನ್ನುವ ಪ್ರಾಣಿಗಳನ್ನು ನಾವು ಕಾಣಬಹುದು. ಅದರಲ್ಲೂ ಕೂಡ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಲ್ಲಿ ಈ ಢೋಲೆ ಅನ್ನುವ ಪ್ರಾಣಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಣಬಹುದಾಗಿದೆ. ಆದರೂ ಕೂಡ ಜನರಿಗೆ ಅಷ್ಟೊಂದು ಸಾಮಾನ್ಯವಾಗಿ ಕಂಡು ಬರದೇ ಇರುವಂತಹ ಅಪರೂಪದ ಪ್ರಾಣಿಗಳಾಗಿ ಈ ಢೋಲೆಗಳು ಗುರುತಿಸಿಕೊಳ್ಳುತ್ತವೆ. ಇವುಗಳನ್ನು ಒಂದು ಕನ್ಸರ್ವೇಷನ್ ಲಿಸ್ಟ್ನಲ್ಲಿ ನಾವು ಗುರುತಿಸಬಹುದಾದರೆ ಈ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಕೆಂಪು ಪಟ್ಟಿಯಲ್ಲಿ ಇವುಗಳನ್ನು ಎಂಡೇಂಜರ್ಡ್ ಅಥವಾ ಅಪಾಯದಲ್ಲಿರುವಂತಹ ಪ್ರಭೇದಗಳು ಅಂತ ಗುರುತಿಸಲಾಗಿದೆ.
1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ನಮ್ಮ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಇವುಗಳನ್ನು ಶೆಡ್ಯೂಲ್ 2ರಲ್ಲಿ ಇನ್ಕ್ಲೂಡ್ ಮಾಡಲಾಗಿದ್ದರೆ ಸೈಟ್ಸ್ನ ಅಪೆಂಡಿಕ್ಸ್ 2ರಲ್ಲಿ ಇವುಗಳ ಒಂದು ಸಂರಕ್ಷಣೆಯ ಸ್ಥಿತಿಯನ್ನು ಇರಿಸಲಾಗಿದೆ. ಶೆಡ್ಯೂಲ್ 2 ಅಂತ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಯಾಕಂತಂದರೆ ಸಾಮಾನ್ಯವಾಗಿ ಈ ಹುಲಿ ಆಗಿರ್ಬೋದು, ಆನೆಗಳಾಗಿರ್ಬೋದು, ಅಥವಾ ವಿಶಿಷ್ಟ ಕೆಲವೊಂದಿಷ್ಟು ಬ್ಲ್ಯಾಕ್ ಬಕ್ ಅಂತಂದರೆ ಈ ಕೃಷ್ಣ ಮೃಗ ಆಗಿರ್ಬೋದು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳನ್ನು ಶೆಡ್ಯೂಲ್ 1ರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಇವುಗಳಿಗೆ ಅತಿ ಹೆಚ್ಚಿನ ಒಂದು ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ಅದೇ ರೀತಿಯಾಗಿ ಢೋಲೆಗಳ ಸಂತತಿ ಹೆಚ್ಚಾಗಿರುವುದರಿಂದ ಇವುಗಳಿಗೆ ಶೆಡ್ಯೂಲ್ 2ರಲ್ಲಿ ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ಸೈಟ್ಸ್ನ ಅಪೆಂಡಿಕ್ಸ್ 2ರಲ್ಲಿ ಕೂಡ ಇವುಗಳಿಗೆ ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಈ ರಿವಿಷನನ್ನು ಪ್ರಶ್ನೋತ್ತರ ರೂಪದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಸಿಕಲ್ ಸೆಲ್ ಅನಿಮಿಯಾ ಕಾಯಿಲೆಗೆ ಈ ಕೆಳಗಿನ ಯಾವ ಕಾರಣವಿದೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಸಿಕಲ್ ಸೆಲ್ ಅನಿಮಿಯಾ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 RBCಗಳ ಕಡಿಮೆ ಕೊರತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕೆಂಪು ರಕ್ತ ಕಣಗಳ ಕೊರತೆ. ಆಪ್ಷನ್ 2 ಕಡಿಮೆ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳ ಕೊರತೆ. ಆಪ್ಷನ್ 3 ಆನುವಂಶಿಕ ರಕ್ತದ ಅಸ್ವಸ್ಥತೆ. ಆಪ್ಷನ್ 4 ಸೋಂಕಿತ ಸೊಳ್ಳೆಯ ಕಡಿತ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಆನುವಂಶಿಕ ರಕ್ತದ ಅಸ್ವಸ್ಥತೆಯಾಗಿದೆ. ಇನ್ಹೆರಿಟೆಡ್ ಬ್ಲಡ್ ಡಿಸಾರ್ಡರ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಆರ್ಟಿಕಲ್ನಲ್ಲಿ. ಸಿಕಲ್ ಸೆಲ್ ಅನಿಮಿಯಾ ಇಸ್ ಅ ಇನ್ಹೆರಿಟೆಡ್ ಬ್ಲಡ್ ಡಿಸಾರ್ಡರ್. ಯಾವ ರೀತಿಯಾಗಿ ಈ ಸಾಮಾನ್ಯ ಮನುಷ್ಯನ ಬ್ಲಡ್ ಸೆಲ್, ರೆಡ್ ಬ್ಲಡ್ ಸೆಲ್ಗಳು ಅಥವಾ ಕೆಂಪು ರಕ್ತ ಕಣಗಳು ಈ ರೂಪದಲ್ಲಿ ಇದ್ದಿದ್ರೆ ಇವುಗಳು ವಿರೂಪಗೊಂಡು ಕುಡುಗೋಲಿನ ಆಕೃತಿ ಅಥವಾ ಅರ್ಧಚಂದ್ರಾಕೃತಿಯ ಆಕೃತಿಯಲ್ಲಿ ರೂಪ ತಾಳುತ್ತವೆ ಅಥವಾ ಮ್ಯೂಟೇಷನನ್ನು ಹೊಂದುತ್ತವೆ. ಇವುಗಳು ಆಕ್ಸಿಜನನ್ನು ಪೂರೈಕೆ ಮಾಡುವುದರಲ್ಲಿ ಸಾಕಷ್ಟು ಕುಂಠಿತವನ್ನು ಕಾಣುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ಹಿಮೋಗ್ಲೋಬಿನ್ ಮೇಲೆ ಈ ಸಿಕಲ್ ಸೆಲ್ ಅನಿಮಿಯಾ ಇಂಪ್ಯಾಕ್ಟ್ ಮಾಡುತ್ತದೆ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದರೆ ಬೋನ್ ಮಾರೋ ಮತ್ತು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕಾಂಡಕೋಶ ಕಸಿ ಇದರ ಒಂದು ಟ್ರೀಟ್ಮೆಂಟ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದು ಒಂದು ಆನುವಂಶಿಕ ರಕ್ತದ ಅಸ್ವಸ್ಥತೆಯಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಇನ್ನು ಎರಡನೇ ಪ್ರಶ್ನೆ ಈ UPSC ಮಾಡೆಲ್ ಪ್ರಶ್ನೆಯಾಗಿದ್ದು, ವಿತ್ ರೆಫರೆನ್ಸ್ ಟು ಸ್ಟೆಮ್ ಸೆಲ್ಸ್ ಫ್ರೀಕ್ವೆಂಟ್ಲಿ ಇನ್ ನ್ಯೂಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ. ಈ ಕೆಳಗಿನ ಯಾವ ಹೇಳಿಕೆ ಸ್ಟೆಮ್ ಸೆಲ್ಸ್ಗಳ ಬಗ್ಗೆ ಅಥವಾ ಕಾಂಡಕೋಶಗಳ ಬಗ್ಗೆ ಸರಿಯಾದಂಥ ಆನ್ಸರ್ ಆಗಿದೆ ಅಂತ, ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಸ್ಟೆಮ್ ಸೆಲ್ಸ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ಮ್ಯಾಮಲ್ಸ್ ಓನ್ಲಿ. ಅಂದರೆ ಈ ಸಸ್ತನಿಗಳಿಂದ ಮಾತ್ರ ಈ ಸ್ಟೆಮ್ ಸೆಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವುದಕ್ಕೆ ಸಾಧ್ಯ ಅಂತ ಇದೆ. ಆಪ್ಷನ್ ಅಥವಾ ಸ್ಟೇಟ್ಮೆಂಟ್ 2 ಸ್ಟೆಮ್ ಸೆಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಕ್ರೀನಿಂಗ್ ನ್ಯೂ ಡ್ರಗ್ಸ್ ಅಂತಂದರೆ ಈ ಹೊಸ ಔಷಧಿಗಳನ್ನು ಸಂಶೋಧನೆ ಮಾಡುವುದಕ್ಕೆ ಸ್ಟೆಮ್ ಸೆಲ್ಗಳನ್ನು ಬಳಸಲಾಗುತ್ತೆ ಅಂತ ಇದೆ. ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಮೆಡಿಕಲ್ ಥೆರಪೀಸ್ ಅಥವಾ ವೈದ್ಯಕೀಯ ಚಿಕಿತ್ಸೆಗಳಿಗಾಗಿ ಸ್ಟೆಮ್ ಸೆಲ್ಗಳನ್ನು ಬಳಸಲಾಗುತ್ತೆ ಅಂತ ಮೂರನೇ ಸ್ಟೇಟ್ಮೆಂಟ್ ಇದೆ. ಸೊ ಆಪ್ಷನ್ಗಳಲ್ಲಿ 1 and 2 ಸ್ಟೇಟ್ಮೆಂಟ್ಸ್ ಆರ್ ಓನ್ಲಿ ಕರೆಕ್ಟ್. ಆಪ್ಷನ್ 2 ಮತ್ತು ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಮೂರನೇ ಆಪ್ಷನ್ ಏನು ಅಂತಂದರೆ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಓನ್ಲಿ ರೈಟ್. ಅಥವಾ ಆಪ್ಷನ್ 4 ಏನು ಅಂತಂದರೆ 1, 2, 3 ಅಂದರೆ ಮೇಲೆ ತಿಳಿಸಲಾದಂತಹ 3 ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು ಕೂಡ ಸರಿಯಾಗಿವೆ ಅಂತ ಇದೆ. ಸೊ ಮತ್ತೊಮ್ಮೆ ಇದನ್ನು ಕ್ರಾಸ್ ವೆರಿಫೈ ಮಾಡೋದಾದರೆ ನಾವು ಡಿಸ್ಕಸ್ ಮಾಡಿದ್ವಿ ಸ್ಟೆಮ್ ಸೆಲ್ಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈ ಮೆಡಿಕಲ್ ಥೆರಪೀಸ್ ಅಥವಾ ವೈದ್ಯಕೀಯ ಚಿಕಿತ್ಸೆಗಳಿಗಾಗಿ ಸ್ಟೆಮ್ ಸೆಲ್ಗಳನ್ನು ಬಳಸಲಾಗುತ್ತದೆ ಅಂತ ಇದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಅದೇ ರೀತಿಯಾಗಿ ಸ್ಟೆಮ್ ಸೆಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಕ್ರೀನಿಂಗ್ ನ್ಯೂ ಡ್ರಗ್ಸ್ ಅಂದರೆ ಹೊಸ ಔಷಧಿಗಳನ್ನು ಕಂಡುಹಿಡಿಯುವುದಕ್ಕೆ, ಸಂಶೋಧನೆ ಮಾಡುವುದಕ್ಕೆ ಸ್ಟೆಮ್ ಸೆಲ್ಸ್ಗಳನ್ನು ಬಳಸಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದು ಕೂಡ ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಅದೇ ರೀತಿಯಾಗಿ ಮೊದಲನೇ ಸ್ಟೇಟ್ಮೆಂಟನ್ನು ಅಬ್ಸರ್ವ್ ಮಾಡೋಣ. ಇಲ್ಲಿ ಎಲಿಮಿನೇಟ್ ಮಾಡೋದಾದರೆ 2 ಮತ್ತು 3 ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿವೆ. ಈ 2, 3 ಮೂರನೇ ಸ್ಟೇಟ್ಮೆಂಟ್ ಇಲ್ಲದೆ ಇರುವಂತಹ ಆಪ್ಷನ್ ಯಾವುದು ಅಂತಂದರೆ 1, ಇದು ಎಲಿಮಿನೇಟ್ ಮಾಡೋಣ, 1ನೇದು. ಅದೇ ರೀತಿಯಾಗಿ ಈ 1ನೇ ಸ್ಟೇಟ್ಮೆಂಟ್ ಏನು ಅಂತ ಕ್ರಾಸ್ ವೆರಿಫೈ ಮಾಡೋದಾದರೆ ಸ್ಟೆಮ್ ಸೆಲ್ಸ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ಮ್ಯಾಮಲ್ಸ್ ಓನ್ಲಿ ಅಂದರೆ ಸಸ್ತನಿಗಳಿಂದ ಮಾತ್ರ ಈ ಕೆಂಪು ರಕ್ತ ಕಣಗಳನ್ನು ಕಾಂಡಕೋಶಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಇದ್ದು ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ. ಯಾವುದೇ ರೀತಿಯಾದಂಥ ಪ್ರಾಣಿಗಳಿಂದ ಕೂಡ ಈ ಕಾಂಡಕೋಶಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಉಳಿದಂತೆ 2 and 3 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಆಪ್ಷನ್ 2 ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆಗಳು ಕರೆಕ್ಟ್ ಆಗಿವೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್.
ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಸ್ನೇಕ್ ಬೋಟ್ ರೇಸ್ ಅಥವಾ ಹಾವಿನ ದೋಣಿ ಸ್ಪರ್ಧೆಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಮಧ್ಯಪ್ರದೇಶ್, ಆಪ್ಷನ್ 3 ಕೇರಳ ಅಥವಾ ಆಪ್ಷನ್ 4 ಆಂಧ್ರ ಪ್ರದೇಶ್ ಅಂತ ಇದ್ದು, ಸರಿಯಾದ ಉತ್ತರ ಕೇರಳದಲ್ಲಿ ಓಣಂ ಸಂದರ್ಭದಲ್ಲಿ ಈ ಸ್ನೇಕ್ ಬೋಟ್ ರೇಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಈ ರೀತಿಯಾದಂತಹ ಒಂದು ಹಡಗನ್ನು ಸ್ನೇಕ್ ಬೋಟ್ ಅಥವಾ ಹಾವಿನ ದೋಣಿ ಅಂತ ಕರೆಯಲಾಗುತ್ತೆ. ಹಾವು ದೋಣಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದರ ಒಂದು ರೇಸಿಂಗನ್ನು ಆಯೋಜನೆ ಮಾಡಲಾಗುತ್ತೆ. ಸ್ಪರ್ಧೆಯನ್ನು ಸ್ನೇಕ್ ಬೋಟ್ ರೇಸ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದು ಕೇರಳದಲ್ಲಿ ಪ್ರಸಿದ್ಧವಾದಂತಹ ಒಂದು ಸ್ಪರ್ಧೆಯಾಗಿದೆ. ಆಪ್ಷನ್ 3 ಕೇರಳ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಏಷ್ಯಾಟಿಕ್ ವೈಲ್ಡ್ ಡಾಗ್ ಅಥವಾ ಢೋಳೆ ಅನ್ನುವ ಪ್ರಾಣಿಗಳ IUCN ಸಂರಕ್ಷಣಾ ಪಟ್ಟಿಯಲ್ಲಿ ಸ್ಥಿತಿ ಏನು, ಇದರ ಒಂದು ಕ್ಯಾಟಗರಿ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ದುರ್ಬಲ ಅಥವಾ ವಲ್ನರೇಬಲ್, ಆಪ್ಷನ್ 2 ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಪಾಯದಲ್ಲಿರುವಂತಹ ಪ್ರಭೇದ, ಆಪ್ಷನ್ 3 ಅಪಾಯದಲ್ಲಿದೆ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಇದೆ, ಆಪ್ಷನ್ 4 ಅಳಿದು ಹೋಗಿದೆ ಅಥವಾ ಎಕ್ಸ್ಟಿಂಕ್ಟ್ ಆದಂತಹ ಪ್ರಭೇದವಾಗಿದೆ ಢೋಳೆ ಅಂತ ಆಪ್ಷನ್ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ IUCN ಕೆಂಪು ಪಟ್ಟಿಯಲ್ಲಿ ಈ ಢೋಳೆ ಅನ್ನುವ ಪ್ರಾಣಿಯನ್ನು ಎಂಡೇಂಜರ್ಡ್ ಸ್ಪೀಸೀಸ್ ಆಗಿ ಗುರುತಿಸಲಾಗುತ್ತದೆ. ನಮ್ಮ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಶೆಡ್ಯೂಲ್ 2ರಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಸೈಟ್ಸ್ನ ಅಪೆಂಡಿಕ್ಸ್ನಲ್ಲಿ 2ನೇ ಕ್ಯಾಟಗರಿಯಲ್ಲಿ ಇದರ ಸಂರಕ್ಷಣೆಯನ್ನು ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಎಂಡೇಂಜರ್ಡ್ ಸ್ಪೀಸೀಸ್ ಇಸ್ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.